ಸ್ವಾಗತ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ 77ನೇ ಹುಟ್ಟುಹಬ್ಬದ ಸಂಭ್ರಮ. ಆ ಹಿನ್ನೆಲೆಯಲ್ಲಿ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಈ ದಿನ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು. ಶುಭಮಂಗಳದ ಆವರಣದಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ರುದ್ರಹೋಮ, ಶತಚಂಡಿ ಹವನದಲ್ಲಿ ಭಾಗವಹಿಸಿ 1008 ಮಹಿಳೆಯರಿಗೆ ಬಾಗಿನ ಸಮರ್ಪಣೆ ಮಾಡಲಾಯಿತು. ಶುಭಮಂಗಳ ಕಲ್ಯಾಣ ಮಂಟಪದ ಆವರಣದಲ್ಲಿ ಧರ್ಮಸಭೆ ಕಾರ್ಯಕ್ರಮವೂ ನಡೀತಾ ಇದೆ. ಹಲವಾರು ಮಠದ ಸ್ವಾಮೀಜಿಗಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಜನನೀ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರೀಯಸಿ. ಈ ಮಾತಿನ ಮೂಲಕ ನಮ್ಮ ತಾಯಂದಿರ ಮೇಲೆ, ಈ ತಾಯಿ ನೆಲದ ಮೇಲೆ ನಮಗಿರಬೇಕಾಗಿರುವ ಗೌರವ ಅದೆಷ್ಟು ಅನ್ನೋದನ್ನು ತೋರಿಸಿಕೊಟ್ಟ. ಶ್ರೀರಾಮಚಂದ್ರ ತೋರಿಸಿದ ಆದರ್ಶವನ್ನು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಪಾಲಿಸಿಕೊಂಡು ಬಂದವರು ನಮ್ಮ ಶ್ರೀಯುತ ಈಶ್ವರಪ್ಪನವರು. ದಂಪತಿಗಳು ಈಶ್ವರಪ್ಪ ಜಯಲಕ್ಷ್ಮಿ ದಂಪತಿಗಳು ಈ ನಾಡಿನ ಸೇವೆಯನ್ನು ಆ ರೀತಿ ಮಾಡಿಕೊಂಡು ಬಂದರು. ಗಂಧದ ಗುಡಿಯ ಮೂಲಕ ತಾಯಿ ಭುವನೇಶ್ವರಿಯ, ತಾಯಿ ಭಾರತಾಂಬೆಯ ಸೇವೆಯನ್ನು, ಸಾಹಿತ್ಯ ಸರಸ್ವತಿಯ ಸೇವೆಯನ್ನು ಬದುಕಿನುದ್ದಕ್ಕೂ ಮಾಡಿಕೊಂಡು ಬಂದು ಈ ಶ್ರೀಯುತ ಮಾನ್ಯ ಈಶ್ವರಪ್ಪನವರಿಗೆ ದಂಪತಿಗಳಿಗೆ ನಾವು ಪರಿಪೂರ್ಣ ಆಯುಷ್ಯವನ್ನು, ಅಂತಹ ದೀರ್ಘಾಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಎಷ್ಟೇ ರಾಜಕಾರಣದಲ್ಲಿ ಏಳು ಬೀಳಗಳಾದರೂ ಕೂಡ ರಾಷ್ಟ್ರೀಯತೆಯಿಂದ ದೂರ ಹೋಗುವಂಥ ಸಂದರ್ಭಕ್ಕೆ ಯಾವತ್ತೂ ಕೂಡ ಅವರು ಮುಂದಾಗಲಿಲ್ಲ. ನನಗೆ ರಾಜಕೀಯದ ಬೆಳವಣಿಗೆಗಳು, ವ್ಯಕ್ತಿಗತ ಬೆಳವಣಿಗೆಗಳು ಇವತ್ತು ಬರಬಹುದು, ನಾಳೆ ಬರದೇ ಇರಬಹುದು. ಆದರೆ ನಾನು ಹುಟ್ಟಿರುವಂಥ ಈ ದೇಶ ಮತ್ತು ಅಭಿಮಾನ, ಈ ದೇಶಕ್ಕೋಸ್ಕರ ನಾನು ಅನ್ನುವಂಥ ಒಂದು ಅಭಿವ್ಯಕ್ತಿಯಾಗಿರುವಂಥ ಒಂದು ಮನಸ್ಸೇನಿದೆಯಲ್ಲ, ಅದು ಇವತ್ತಿಗೂ ಕೂಡ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ದೇಶದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯತೆಗೆ ಧಕ್ಕೆ ಅನ್ನುವಂಥ ಸಂದರ್ಭ ನಿರ್ಮಾಣವಾದಾಗ ಅವರು ಎಲ್ಲಿದ್ದರೂ ಕೂಡ ಮನೆಯಿಂದ ಹೊರಗಡೆ ಬಂದು ಮಾಧ್ಯಮಗಳ ಮೂಲಕ ದೇಶಭಕ್ತಿಯ ಮಾತುಗಳನ್ನು ಆಡುವಂಥದ್ದು, ದೇಶಭಕ್ತಿಯ ಬಗ್ಗೆ ಎದೆಗುಂದದೆ ಭಾಳ ಕಿಚ್ಚದೆಯ ಮಾತುಗಳನ್ನು ಮಾಡುವಂಥ ಬಹುದೊಡ್ಡ ಕ್ರಾಂತಿಕಾರಿ ವಿಚಾರಧಾರೆಗಳು